ಸಿಎಂ ಭೇಟಿ ಮಾಡಿಸೋ ಒಂದಷ್ಟು ಕುತೂಹಲ ಇರುತ್ತದೆ ಏನು ಸರ್? ನಾನು ಐತಿಹಾಸಿಕ ಆನೆಗುಂದಿ ಉತ್ಸವ ಮಾರ್ಚ್ 11 ಮತ್ತು 12ನೇ ತಾರೀಕು ಭಾಳ ವಿಜೃಂಭಣೆಯಿಂದ ಮಾಡ್ತಿರೋ ಕಾರಣ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ಉಪಮುಖ್ಯಮಂತ್ರಿಗಳನ್ನು ಇಬ್ಬರನ್ನು ಕೂಡ ನನ್ನ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವ ಶಿವರಾಜ್ ತಂಗಡಗಿ ಅವ್ರ ಜೊತೆಯಲ್ಲಿ ಹೋಗಿ ಬೆಳಗ್ಗೆ ಇವತ್ತು ಆಹ್ವಾನ ಮಾಡಿದ್ದೀನಿ. ಸರ್, ಇವಾಗ ನೀವು ಕಲ್ಯಾಣ ಪ್ರಗತಿ ಪಕ್ಷದ ಶಾಸಕರಾಗಿರುವಂಥ ತಮ್ಮ ಓಟ್ ಯಾರಿಗೆ ಬೇಕು ಕೂಡ ಹಾಕ್ಬೋದು. ಸಿಎಂ ಕೂಡ ಈ ಸಂಬಂಧಪಟ್ಟ ಕಾಂಗ್ರೆಸ್ಸಿಂದ ಕೂಡ ಆಫರ್ ಬಂದಿದೆ, ಅಂದರೆ ಆಫರ್ ಅಂದರೆ ಮನವಿ ಮಾಡಿದ್ದಾರೆ ಓಟ್ ಹಾಕಿ ಅಂತ. ಹೌದು, ಏನಂತ ಹೇಳಿದೆ ಸರ್? ಅಲ್ಲ, ಜಸ್ಟು ಎರಡು ಪಕ್ಷಗಳಿಂದ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಸಿದ್ದರಾಮಯ್ಯನವರು ಎಲ್ಲ ಎರಡು ಪಕ್ಷಗಳಿಂದ ಅವರು ಕೇಳಿದ್ದಾರೆ. ಸೊ ನಾನು ಇನ್ನೂ ತೀರ್ಮಾನ ಮಾಡಿಲ್ಲ. ಅಂದರೆ ಅಭ್ಯರ್ಥಿ ಹಾಕಂಥದ್ದು ಮತ ಹಾಕಂಥದ್ದು ತಮ್ಮ ಒಂದು ವಿವೇಚನೆ ಬಿಟ್ಟಿರುವಂಥದ್ದು. ಅಂದರೆ ಕಾಂಗ್ರೆಸ್ಸು ಮತ್ತು BJP ಜೆಡಿಎಸ್ ಎರಡೂ ಮನವಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಮಾಡಿದ ತಕ್ಷಣ ನಿಮಗೆ ಹೇಳ್ತೀನಿ. ಇದನ್ನ ಮತದಾನ ಆದ ನಂತರ ಹೇಳ್ತೀರಾ? ನಾನಂತೂ ನಿಮ್ಗೆ ಗೊತ್ತಿಲ್ಲ, ನಾನು ಇದು ಮುಗಿದ ತಕ್ಷಣ ಹೇಳ್ತೀನಿ. ಇದು ಜನಾರ್ದನ್ ರೆಡ್ಡಿ ಅವ್ರ ಮಾತು. ಅವ್ರು ಹೇಳ್ತಾ ಇರುವಂಥದ್ದು ಮತದಾನ ಇನ್ನೂ ಕೂಡ ತೀರ್ಮಾನ ಮಾಡಿಲ್ಲ. ನಂತರ ಅಂದರೆ ಯಡಿಯೂರಪ್ಪರು ಕೂಡ ಖುದ್ದು ಹೇಳಿದ್ದಾರೆ, ಜೊತೆಗೆ ಸಿಎಂ ಕೂಡ ಮನವಿ ಮಾಡಿದ್ದಾರೆ ಅಂತ ಹೇಳಿರುವಂಥದ್ದು. ಮತದಾನ ಯಾರಿಗೆ ಆಗ್ತಾರೆ ವೋಟಿಂಗ್ ಅನ್ನೋಂಥದ್ದು ಸದ್ಯಕ್ಕೆ ಒಂದು ಕೂತಲ್ಲ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ ಜನ, ರಿಪಬ್ಲಿಕ್ ಟಿವಿ, ಬೆಂಗಳೂರು.